ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಮ್ಮ ರೈಡ್ ಶುರುವಾಗಿದೆ. ಇವಾಗ ಹೋಗ್ತಾ ಇದ್ದೀವಿ. ನಾವು ಇವಾಗ ಪ್ರೆಸೆಂಟ್ ಏರ್ಪೋರ್ಟ್ ರೋಡಿಗೆ ಹೋಗ್ತಾ ಇದ್ದೀವಿ, ಅಂದರೆ ದೇವನಹಳ್ಳಿ ಟುವರ್ಡ್ಸ್ ನಮ್ಮ ಯಾತ್ರೆಗೆ, ನಮ್ಮ ಮೆಗಾ ರೈಡ್ಗೆ. ಪ್ರಯಾಗ್ರಾಜ್, ಅಯೋಧ್ಯ, ವಾರಣಾಸಿ ನಮ್ಮ ರೈಡ್ ಶುರುವಾಗಿದೆ ಇವರು ಫೈನಲ್ ಆಗಿ. ಸಿಕ್ಕಾಪಡೆ ಖುಷಿ ಆಗ್ತಾಯಿದ್ರೆ ಮಾತ್ರ ಒಳಗಡೆ ಹೆಂಗೆ ಹೇಳ್ಕೊಳ್ಳಿ ಅಂತಲೇ ಗೊತ್ತಾಗ್ತಾ ಇಲ್ಲ ಗುರು. ಏನು ಹೇಳಿ, ಜಾಲಿ. ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಈ ಥರ ಮೆಗಾ ರೈಡ್ ಹೊಡಿತೀನ ಅಂತ. ಸೊ ತುಂಬ ಖುಷಿ ಆಗ್ತಾಯಿದೆ. ಓಕೆ, ಕಮಾನ್ ಲೆಟ್ಸ್ ಗೋ. ಇವಾಗ ತಿಂಡಿಗೆ ನಿಲ್ಲಿಸ್ಬೇಕು. ನೆಕ್ಸ್ಟು ಪಿಕ್ ಸ್ಟಾಪ್ ಬಂದು ನಮ್ಮ ನಂದಿ ಉಪ್ಸಾರ ಹತ್ರ. ನೋಡಿದ್ರು ನಮ್ಮ ಏರ್ಪೋರ್ಟು ಹೆಂಗೆ ಕಾಣ್ತಾ ಇದೆ ಇಲ್ಲಿಂದ. ಸಮಯ ಬಂದು ಇವಾಗ ಕರೆಕ್ಟಾಗಿ 6:30 ಆಗ್ತಾ ಇದೆ ಸ್ನೇಹಿತರೆ. ಸೊ ಚಿಲ್ಲಾಗಿದೆ ವೆದರ್ ಮಾತ್ರ. ಕೈಯೆಲ್ಲ ಫುಲ್ ನಂಬಾಗ್ತಾ ಇದೆ. ಗ್ಲೌಸ್ ಹಾಕ್ಕೋಬೇಕಾಗಿತ್ತು, ಬಟ್ ಅದು ಏನಂದರೆ ಚೋಟಾ ಸೈಜ್ ಆಗೋಗಿದೆ ನನಗದು. ಅದಕ್ಕೋಸ್ಕರ ಗ್ಲೌಸ್ ಹಾಕೋಕ್ಕಾಗಲಿಲ್ಲ. ಓಕೆ, ಹೋಗ್ತಾ ಇದ್ದೀವಿ. ಫಸ್ಟ್ ಟೋಲ್ ಮುಗೀತು. ಕಮ್ ಲೆಟ್ಸ್ ಗೋ. ಹೊರಗಡೆ ಹಾಕ್ಕೊಳ್ಳೋದು. ಸೊ ಸ್ನೇಹಿತರೆ, ನಂದಿ ಉಪ್ಸಾರ ಹತ್ರ ಬಂದಾಗಿದೆ. ನಂದಿ ಹಿಲ್ಸ್ ರೂಟು ಸೈಡ್ ಹಿಂಗೆ ಹೋಯ್ತು ಅಂದರೆ ನಂದಿ ಹಿಲ್ಸ್ ರೂಟ್ಗೆ ಹೋಗುತ್ತೆ. ಸೊ ಇವಾಗ ಆನ್ ದಿ ವೇ ನನ್ನ ಫ್ರೆಂಡು ಬರ್ತಾ ಇದ್ದಾರಂತೆ. ಸೊ ಅವರಿಗೆ ವೆಯ್ಟ್ ಮಾಡಬೇಕು, ಇಲ್ಲಿ ತಿಂಡಿ ತಿಂತ ವೆಯ್ಟ್ ಮಾಡಬೇಕು. ಇಲ್ಲ ನಮ್ಮಮ್ಮ ನೋಡಿ ಪೂರ ಹಿಂಗೆ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಕೈಯೆಲ್ಲ ಪೂರ ನಂಬಾಗೋಗಿದೆ. ಸ್ವಲ್ಪ ಕ್ಲಿಚ್ ಇರ್ದಿ ಸ್ವಲ್ಪ ಲೈಟಾಗಿ ಪೂರ ಹಂಗೆ ಕೂತ್ಕೊ ಇನ್ಮೇಲೆ. ನಮ್ಮ ಅರ್ಜುನೂ ಅಷ್ಟೇ ಪೂರ ರೆಡಿಯಾಗಿದ್ದಾನೆ ನೋಡಿ. ಪೂರ ಒಂದು 360 ಡಿಗ್ರಿ ವ್ಯೂ ತೊಗೊಂಡ್ಬಿಡ್ತೀನಿ ಅಲ್ವಾ? ಹಂಗೆ ಅಷ್ಟೇ, ಗೊತ್ತಾಗೋದಿಲ್ಲ ಇನ್ನು. ಈ ಕೋಲ್ ಅಷ್ಟು ಅಲ್ಲಾಡ್ತಾ ಇಲ್ಲ, ಇದು ಒಂದು ಸ್ವಲ್ಪ ಜಾಸ್ತಿ ಅಲ್ಲಾಡ್ತಾ ಇದೆ. ಏನಾಗಲ್ಲ ಬಿಡು. ಬನ್ನಿ ತಿಂಡಿ ತಿನ್ಕೊಂಡು ಸಿಗೋಣ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಸನ್ರೈಸ್ ಆಗ್ತಾ ಇದೆ. ನಮ್ಮ ಚೇತನ್ ರೆಡ್ಡಿ ವ್ಲಾಗ್ಸ್ ಅವರು ಕೂಡ ಬಂದರು. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅಯ್ಯೋ, ಲಾಕ್ ಮಾಡಿದ್ರಾ? ಗಾಡಿ ನೇಮ್ ಏನು ಬ್ರೋ? ಜೆನಿಟ್ಸು ಇಲ್ಲಿ ನಿಂತಿದ್ದಾನೆ. ನಮ್ಮ ಅರ್ಜುನ ಇಲ್ಲಿ ನಿಂತಿದ್ದಾನೆ. ಏನು ಬ್ರೋ ಏನು ಬ್ಯಾಗ್ಸಾ? ನಾನು ಎಲ್ಲ ತೆಗೆದಾಕ್ಬಿಟ್ಟು ಒಳಗಡೆ ಹಾಕ್ಬಿಟ್ಟೆ. ನಾನು ಎಲ್ಲ ಒಳಗಡೆ ಹಾಕ್ಬಿಟ್ಟೆ. ನೀವು ಇಡೀ ಮನೆನೇ ಎತ್ಕೊಂಡ್ಬಂದ್ಬಿಟ್ಟಿದ್ದೀರಾ, ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದೀರಾ ಇವರು. ಟೆಂಟ್ ಇಲ್ಲ. ಸೊ ಸ್ನೇಹಿತರೆ, ಇವಾಗ ತಿಂಡಿ ಎಲ್ಲ ತಿಂದಾಯಿತು. ಜಸ್ಟ್ ಟ್ರಾವೆಲಿಂಗಲ್ಲಂತೂ ನಾರ್ಮಲಾಗಿ ಇಡ್ಲಿ 2 ಸಿಂಗಲ್ ಇಡ್ಲಿ ತೊಗೊಂಡೆ. ಸೊ ಅಷ್ಟೇ. ಇವಾಗ ನಾರ್ಮಲಾಗಿ ಹೊರಡೋದು. ನಮ್ಮ ಚೇತನ್ ರೆಡ್ಡಿ ಅವರು ಬಂದಿದ್ದಾರೆ. ಅವರ ಚಾನಲ್ ಕೂಡ ನೋಡ್ಬೋದು, ಚೇತನ್ ರೆಡ್ಡಿ ವ್ಲಾಗ್ಸ್ ಅಂತ ಇಲ್ಲಿ ಹಾಕಿದ್ದಾರೆ, ಚೇತನ್ ರೆಡ್ಡಿ ವ್ಲಾಗ್ಸ್ ಅಂತ. ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಆದಷ್ಟು ಬೆಳೆಸೋಕ್ಕೆ ಪ್ರಯತ್ನ ಪಡಿ, ಓಕೆನಾ? ಸೊ ಎಲ್ಲ ರೆಡಿ ಆಗಿದೆ. ಎಸ್, ಕಮಾನ್ ಲೆಟ್ಸ್ ಗೋ. ಜೈ ಶ್ರೀರಾಮ್. ಇನ್ನು 4 ಡೇಸ್ ಟ್ರಾವೆಲ್ ಮಾಡೋದಿದೆ. ಓಕೆ, ಬನ್ನಿ ಮಾಡೋಣ. ಸೊ ಸ್ನೇಹಿತರೆ, ಫೈನಲಿ ಥ್ಯಾಂಕ್ ಯು. ವಿಸಿಟ್ ಅಗೇನ್ ಕರ್ನಾಟಕ ಅಂತ ವಂದನೆಗಳು. ಕರ್ನಾಟಕ ಇದೆ. ಆ ಕಡೆ ಹೋಯಿತು ಅಂದರೆ ಇದು ಅನಂತಪುರ ಹೋಗುತ್ತೆ, ಮತ್ತು ಆಂಧ್ರ ಪ್ರದೇಶ ಹೋಗುತ್ತೆ. ಅದಾದಮೇಲೆ ಈ ಕಡೆ ಇಲ್ಲೇ ನಿಲ್ಸಿದ್ದೀನಿ ಒಂದು ಪಿಕ್ ತೊಗೊಳ್ಳೋಣ ಅಂತ. ಸೊ ಓಕೆ, ಬನ್ನಿ ನೋಡೋಣ. ಸೊ ಇದೇ ಗುರು ಯಾ ಪ್ಲಾಂಟೇಶನ್ನು ನೋಡಿ, ಪೂರ ಹಿಂಗಿದೆ. ಅಪ್ಪ ಸಿಕ್ಕಾಪಟ್ಟೆ ಲಾರ್ಜು ಇದೆ ಪ್ಲಾಂಟೇಶನ್. ಇದು ಕಿಯಾ ಕಾರ್ದು ಮಸ್ತಾಗಿದೆ. ಸೊ ನೋಡ್ಬೋದು ಸ್ನೇಹಿತರೆ, ಆ ಕಡೆ ಈ ಕಡೆ ಬರೀ ಬೆಟ್ಟ ಗುಡ್ಡಗಳು, ಅದಾದಮೇಲೆ ಎಣ್ಣೆ ಮೀಲ್ಗಳು ಸಿಗೋದಾಗಿದ್ದಾವೆ. ಎಲ್ಲ ಪೂರನು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ ಅಂತ್ಯಾಕ್ಷರಿ ಎಲ್ಲ ಆಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇನ್ನೊಂದು ನೆಕ್ಸ್ಟು ಕಿಯಾ
ಹೈದ್ರಾಬಾದ್ ಆಟೋವರೆಗೂ ಇದೇ ಥರ ಇರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಬಿಲ್ಡಿಂಗ್ಸ್ಗಳು ಅಲ್ಲ ಬಿಡು, ಹಂಪಲ್ಲ. ಓ ಹಂಪನ ಇದು. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಮ್ಮ? ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ? ಹಾಂ, ಏನು ಒಂದು 200 ಕಿಲೋಮೀಟ್ರ್ ಆಗಿದೆಯಾ? 146 ಕಿಲೋಮೀಟರ್ಸ್ ಬಂದಿದ್ದೀವಿ. 146. ಹೌದು. ಓಕೆ, 146 ಕಿಲೋಮೀಟ್ರ್ ಬಂದಿದ್ದೀವಿ. ಹರಿಪುರಮಲ್ಲಿದ್ದೀವಿ ಸ್ನೇಹಿತರೆ. ಜಸ್ಟ್ ಇದು ಒಂದು ವಿಲೇಜು ಇಂದ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಎಲ್ಲಿ ಏನು ಕತೆ ಎಲ್ಲ ನೀವೇ ನೋಡ್ತೀರಾ ಸ್ನೇಹಿತರೆ. ಓಕೆ, ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇವಾಗ ನ್ಯಾಷನಲ್ ಹೈವೇ ಸೆಕ್ಯೂರಿಟಿ ಆಫ್ ಇಂಡಿಯಾ ಅಂತ ಇದೆ. ಸೊ ಮರೂರ್ ಟೋಲ್ ಪ್ಲಾಜಾ ಅಂತ ಅದು. ಸೊ ಚೆನ್ನಾಗಿ ಬಾರಿಸ್ಕೊಂಡು ಬಂದೆ. ಕಾಣಿಸ್ತಾನೆ ಇಲ್ಲ ಚೇತನ್ ರೆಡ್ಡಿ ಅವರು. ಯಾವ ಸ್ಪೀಡಲ್ಲಿ ಹೋಗಿರ್ಬೇಡ ಹೇಳಿ ಅವರು. ಸೊ ಹಂಗೆ ಎಳ್ನೀರು ಕುಡಿಯೋಣ ಅಂತ ನಿಲ್ಸ್ಕೊಂಡ್ವಿ. ಬಟ್ ಬೇಡ, ಸ್ವಲ್ಪ ಒಂದಕ್ಕೆ ಅರ್ಜೆಂಟ್ ಆಗುತ್ತೆ ಅನ್ನೋದ್ರಿಂದ ಟೀ ಕುಡ್ಕೊಂಡು ವಾಪಸ್ ನಮ್ಮ ಪ್ರಯಾಣ ಶುರು ಮಾಡ್ಕೊತೀವಿ ಸ್ನೇಹಿತರೆ. ಸೊ ಅಂತ ಜಸ್ಟ್ ಟೀ ಬ್ರೇಕಿಗೆ ನಿಲ್ಸಿದ್ದೀವಿ. ಓಕೆ ಅಮ್ಮ, ಲೇಟ್ಸ್ ಗೋ. ಅಮ್ಮ, ಹೇಗಿದೆ ಎಕ್ಸ್ಪೀರಿಯೆನ್ಸು ಗಾಡೀಲಿ? ಒಂದು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಯಾ ಇವಾಗ? 150+ ಅಂತೂ ಆಗಿದೆ. ಹಾಂ, 200 ರೀಚ್ ಆಗಿದೆ. ಸೊ ನಿಂದು ಫಸ್ಟು ಬರೀ 135, 136 ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆವರೆಗೂ ಅಷ್ಟೇ ನೀನು ಓಡಾಡ್ತಾ ಇದ್ದಿದ್ದು. ಸೊ ಇಲ್ಲಿಂದ ಬೆಂಗಳೂರಿಂದ ನಮ್ಮ ಮನೆಯಿಂದ ಅಯೋಧ್ಯೆವರೆಗೂ ಟ್ರಾವೆಲ್ ಮಾಡ್ತಾ ಇದೆಯಾ? ಸ್ಟೇಟು ಒಟ್ಟು 4 ಸ್ಟೇಟ್ ದಾಟ್ತಾ ಇದ್ದೀವಿ. ಸೊ ನಿನಗೆ ಹೆಂಗೆ ಅನ್ನಿಸ್ತದೆ ಎಕ್ಸ್ಪೀರಿಯೆನ್ಸು? ಜೋರಾಗಿ ಮಾತಾಡು ಸ್ವಲ್ಪ. ಲಾಂಗ್ ಟೈಮಲ್ಲಿ ಕೂತ್ಕೊಳ್ತೀನ ಅಂತ ಅನ್ಕೊಂಡಿದ್ದೆ, ಆದರೆ ಈಗ ಒಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಹೌದಾ? ಓಕೆ ಓಕೆ, ಪರವಾಗಿಲ್ವಾ ಡ್ರೈವಿಂಗ್ ಎಲ್ಲ? ನಂದು ನನಗೆ ಡೌಟ್ ಇತ್ತು ಇನ್ಫ್ಯಾಕ್ಟ್. ಹೌದಾ? ಡ್ರೈವಿಂಗ್ ಮೇಲೆ ಭಯ ಇಲ್ಲ, ನನ್ನ ಮೇಲೆ ನನಗೆ ಭಯ ಇತ್ತು. ಓಕೆ 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 ನಾವು ಓಕೆ ಫೈನ್. ಓಕೆ, ಆಲ್ ಗುಡ್, ಆಲ್ ಗುಡ್, ಆಲ್ ಓಕೆ, ಆಲ್ ಓಕೆ. ಓಕೆ ಸ್ನೇಹಿತರೆ, ಕಮಾನ್ ಲೇಟ್ಸ್ ಗೋ. ಏನು ಸ್ಪೆಚ್ಚಿದೆ ನೋಡಿ ಸ್ನೇಹಿತರೆ. ಹಂಪ್ಗಳೆಲ್ಲ ಕಾಣೋದೇ ಇಲ್ಲ ಗುರು. ಕ್ಲೀನಾಗಿ ನೋಡಿಕೊಂಡು ಕಣ್ಣಿಡಬೇಕು. ಆಹಾ, ದರ್ಶನ ತೋರಿಸ್ಬಿಟ್ಟ 10 ಗಂಟೆಯಲ್ಲಿ. ಏನು ಹೇಳಿ, ಓಕೆ ಬನ್ನಿ ಪೆಟ್ರೋಲ್ ಬಂಕ್ ಅಂತ ಕಾಣ. ಇವಾಗ ಫುಲ್ ಟ್ಯಾಂಕ್ ಹಾಕಿಸ್ತಾ ಇದ್ದೀನಿ. ಎಷ್ಟು ಲೀಟ್ರ್ ಹಿಡಿಯುತ್ತೆ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ಯಾವ ಊರಣ್ಣ ಇದು? ಕಲ್ಲೂರಲ್ಲಿದ್ದೀವಿ. ಟೈಮ್ ಎಷ್ಟಾಯ್ತಮ್ಮ? 10:20. 5:15 ಬಿಟ್ಟಿದ್ದು ಮನೆ. ಹೌದು. 5:30, 6:30, 7:30, 8:30, 9:30, 10 ಗಂಟೆ ಅಂದರೆ 5.5 ಅವರು ಕಲ್ಲೂರಲ್ಲಿದ್ದೀವಿ. ಬೆಂಗಳೂರು ಟು ಕಲ್ಲೂರು 200 ಕಿಲೋಮೀಟ್ರ್ ಇದೆಯಾ? ಹೌದಾ? ಹಾಂ, ಸಾಕು. ಯು ಪಿ 1309. ಹಾಂ, ಓಕೆ. ಹಾಂ, ನಂದಾ ಬೈಕರ್ ಪ್ರಣವ್ 8055 ಅಂತ ನೋಡ್ಬಿಡಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅಮೌಂಟ್ ಪೇ ಮಾಡಿ ನೀವು. ಹೌದಾ? ನನ್ನ ಹತ್ರ ಅಲ್ವಾ ಇರೋದು? ಅಯ್ಯಯ್ಯೋ.
ಇದು ಸ್ಕ್ಯಾನರ್ ತೋರಿಸೋಣ. ಹಾಂ ಒಂದೇ ಬೈಕರ್ ಪ್ರಣವ್ 8055 ಅಂತ ಕೊಟ್ಟಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ ಅಣ್ಣ? ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿರ್ತೀನಿ, ನೋಡ್ತಾ ಇರಿ, ನಮ್ಮನ್ನು ಹಂಗೆ ಸಪೋರ್ಟ್ ಮಾಡಿ. ಕಲ್ಲೂರಲ್ಲಿ ಒಂದು ಫಾಲೋವರ್ಸು ಮತ್ತು ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಪೆಟ್ರೋಲ್ ಹಾಕ್ತಾಯಿತ್ತು ಸ್ನೇಹಿತರೆ, ಫುಲ್ ಟ್ಯಾಂಕು ಸಾಕು. ಇದೇನು ಅರ್ಧ ಇನ್ನೊಂಚೂರು ಬಾಕಿ ಇದೆಲ್ಲ, ಫುಲ್ ಟ್ಯಾಂಕ್ ಆಗಿಲ್ಲ ಅದು ಬಿಡಿ. 1310 ಹಾಕ್ಸಿದ್ದೀನಿ, ಸೆಕೆಂಡ್ ಫುಲ್ ಟ್ಯಾಂಕ್ ಇದು. ಬೆಂಗಳೂರು ಟು ಕಲ್ಲೂರುವರೆಗೂ 250 ಕಿಲೋಮೀಟರ್ಸ್ ಇದೆ, ಆಲ್ಮೋಸ್ಟ್ 250 ಕಿಲೋಮೀಟರ್ ಇದೆ ಅದು. ಇನ್ನೊಂದು ಸ್ವಲ್ಪ ದೂರ. ಇನ್ನೊಂದು ನಾವು ಸ್ಟೇ ಇರೋ ಜಾಗ ಬಂದು ನಿಜಾಮಾಬಾದ್ ಸ್ನೇಹಿತರೆ. ಇಲ್ಲಿಂದ 600 ಚಿಲ್ಲರೆ ಏನೋ ಇದೆ, 600 ಅಂತೀನಿ, 500 ಚಿಲ್ಲರೆ ಏನೋ ಇದೆ ಸ್ನೇಹಿತರೆ. ಓಕೆ, ಹೋಗ್ತಾ ಇದ್ದೀವಿ. ಅವರು ನಮ್ಮ ಚೇತನ್ ರೆಡ್ಡಿ ಅವರು ಮುಂದೆ ಹೋಗಿ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ, ಕೂಲ್ ಡ್ರಿಂಕ್ಸ್ ಕುಡಿತಾ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಬರೋಕ್ಕೆ. ಮಾಡಿಸ್ತಾ ಇದ್ದೀನಿ ನಾನಂತೂ 120 130 ಇದೆಲ್ಲ. ಅದಾದರೂ ನಾರ್ಮಲಾಗಿ ಟ್ರಿಪ್ಪಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿಗೆಲ್ಲ. ಫುಲ್ ನೇಚರು ಆ ಕಡೆ ಈ ಕಡೆ, ಫುಲ್ ನೇಚರು. ಇನ್ನೊಂದು ಚೂರು ಮುಂದೆ ಹೋಯ್ತಂದ್ರೆ ಫುಲ್ ಬಿಲ್ಡಿಂಗ್ಸ್ಗಳೇ ಬಂದ್ಬಿಡುತ್ತೆ, ಹೈದ್ರಾಬಾದು ಅದು ಇದು ಅಂತ ಹೇಳಿದ್ರೆ. ಬಟ್ ಇದೇ ನನ್ನ ರೋಡ್ ಟ್ರಿಪ್ಪು ಅಂದರೆ 4000 ಕಿಲೋಮೀಟ್ರ್ ಇದೇ ಹೊಡಿತಾ ಇರೋದು. ಹಾಕೊಂಡ ನನಗೆ ಗೊತ್ತಿತ್ತು ಶಿಷ್ಯ. ಓಕೆ, K03 ನಮ್ಮೂರು. ಬೆಂಗಳೂರು ಯಾರೇ ಬೆಂಗಳೂರು. ಇದು K03, K04 ಬೆಂಗಳೂರು. ಎಲ್ಲ ಆಲ್ಮೋಸ್ಟ್ ಬೆಂಗಳೂರು ಗಾಡಿಗಳೇ ಕಾಣಿಸ್ತಾ ಇದ್ದಾವಲ್ಲ. ಮೋಸ್ಟ್ಲಿ ಇವರು ಪ್ರಯಾಗ್ರಾಜ್ಗೆ ಬರ್ತಾ ಇರಬೇಕು. ಓಕೆ, ಬನ್ನಿ ಸಿಗೋಣ ಮುಂದೆ. ನೋಡ್ಗುರು, ಮಣ್ಣು ಲಾಟು ಹೆಂಗಿದೆ. ಇವಾಗ ಆಫ್ ಮಾಡಿದೆ, ನಾನು ನೋಡಲೇ ಇಲ್ಲ. ಇದು ಏನು ಲಾಟಲ್ಲಿ ಎಷ್ಟು ಚೆನ್ನಾಗಿ ಗೋಪುರ ಥರ ಇಟ್ಟಿದ್ದಾರೆ ನೋಡಿ. ಟೋನ್ ಬಂದು 76 ಕಿಲೋಮೀಟರ್ಸ್ ಇದೆ. ಓಕೆ, ಲೆಟ್ಸ್ ಗೋ. ಪಾಪ ವಿಡಿಯೋ ಮಾಡ್ಕೊತ ಇದ್ದಾರೆ, ಹೋಗ್ತೀನಿ ರೀ. ಬೆಂಗಳೂರು ಇದು ಅಯೋಧ್ಯ, ಪ್ರಯಾಗ್ರಾಜ್, ಅಯೋಧ್ಯ, ವಾರಣಾಸಿ ಎಲ್ಲ. ನೀವು ಬೆಂಗಳೂರಾ? ಸೂಪರ್. ಓಕೆ ಬಾಯ್.